ನಮ್ದೇ ಬಜಾರ್. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ನೀವೀಗ ಪ್ರಿವ್ಯೂಲಿ ನೋಡ್ಕೊಂಬಂದ ರೀತಿ ವಿಡಿಯೋನ ಎಡಿಟ್ ಮಾಡೋದು ಹೇಗೆ ಅಂತ ನನಗೆ ಫುಲ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವು ಏನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ರೀತಿ ಮಾಡೋದ್ರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ. ಈ ವಿಡಿಯೋನ ಎಡಿಟ್ ಮಾಡೋದಕ್ಕೆ ನಿಮಗೆ ಬೀಟ್ ಮಾರ್ಕ್ ಆ್ಯಂಡ್ ಶೇಕಪೇಟ್ ಅಂತ ಲೈಟ್ ಮೋಷನ್ ಪ್ರೆಸೆಟ್ ಬೇಕಾಗುತ್ತೆ. ಆ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಲಿಂಕ್ ಹಾಕಿರ್ತೀನಿ, ಹೋಗಿ ನಿಮ್ಮ ಲೈಟ್ ಮೋಷನ್ ಹಾಕಿ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡ ನಂತರ ಮೊದಲಿಗೆ ಬೀಟ್ ಮಾರ್ಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ ನಂತರ ನೋಡ್ಬೋದು, ನಾನಿಲ್ಲಿ 0.00 ಸೆಕೆಂಡಿಂದ 1.25 ಸೆಕೆಂಡ್ವರೆಗೂ ಡೈಲಾಗ್ ಇರುತ್ತೆ. ಆ ಡೈಲಾಗ್ನ ನಾನು ಆಲ್ರೆಡಿ ಎಫೆಕ್ಟ್ ಹಾಕಿರ್ತೀನಿ, ಇಮೇಜು ಹಾಕಿರ್ತೀನಿ. ನಂತರ ನೀವು 1.25 ಸೆಕೆಂಡಿಂದ 13.6 ಸೆಕೆಂಡ್ವರೆಗೂ ಜಸ್ಟ್ ನೀವು ಫೋಟೋ ಆ್ಯಡ್ ಮಾಡಬೇಕಷ್ಟೇ. 1.25 ಸೆಕೆಂಡ್ಗೆ ಇಟ್ಕೊಂಡು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಶೇಪ್ ಆಪ್ಷನ್ ಬಾಜು ಒಂದು ಮೀಡಿಯಾ ಆಪ್ಷನ್ ಕಾಣಿಸ್ತಿಲ್ಲ, ಈ ಮೀಡಿಯಾ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇವಾಗ ಈ ಫೋಟೋನ ಸೆಲೆಕ್ಟ್ ಮಾಡಿರ್ತೀನಿ. ನಂತರ ಡೆಸ್ಟಿನೇಷನ್ ಬಾಜು ಒಂದು 3 ಡಾಟ್ ಕಾಣಿಸ್ತಿಲ್ಲ, ಆ 3 ಡಾಟ್ನ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ನ ಕ್ಲಿಕ್ ಮಾಡಿಕೊಂಡು ಫಿಲ್ ಕಂಪೋಸಿಷನ್ ಯಾರು ಕೊಟ್ಬಿಡಿ. ಕೊಟ್ಟ ನಂತರ ನೋಡ್ಬೋದು, ನಿಮಗೆ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಸೆಂಟ್ರಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡ ನಂತರ ಈ ರೀತಿ ಎಡಗಡೆಗೆ ಸ್ಕ್ರಾಲ್ ಮಾಡಿ 13.26 ಸೆಕೆಂಡ್ವರೆಗೂ ಈ ಫೋಟೋನ ಫುಲ್ ಎಳೆದ್ಬಿಡಿ. ಎಳೆದ ನಂತರ ಮತ್ತೆ 1.25 ಸೆಕೆಂಡ್ಗೆ ಇಟ್ಕೊಂಡ ನಂತರ ಇಲ್ಲಿ ಪ್ಲೇ ಬಟನ್ ಬಾಜು ಒಂದು ನೆಕ್ಸ್ಟ್ ಬಟನ್ ಕಾಣಿಸ್ತಿಲ್ಲ, ಆ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಬಿಡಿಗೆ ಹೋಗಿ ನಿಲ್ಲುತ್ತೆ. ನೆಕ್ಸ್ಟ್ ಬಿಟ್ಟು 3.16 ಸೆಕೆಂಡ್ಗೆ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿಕೊಂಡು ಈ ರೀತಿ ಸೆಂಟರ್ ಆಪ್ಷನಲ್ಲಿ ಟ್ರಿಮ್ ಆಪ್ಷನ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಅದು ಟ್ರಿಮ್ ಆಗುತ್ತೆ. ಬೀಟ್ಗೆ ತಕ್ಕನಾಗೆ ಈ ರೀತಿ ಕ್ಲಿಕ್ ಮಾಡ್ಕೊತ ಎಲ್ಲ ಬೀಟ್ನು ಸೆಟ್ ಮಾಡ್ಕೊಳ್ಳಿ. ಫೋಟೋನ ಟ್ರಿಮ್ ಮಾಡ್ಕೊತ ನೋಡ್ಬೋದು, ಈಗ ಎಲ್ಲ ಫೋಟೋ ಟ್ರಿಮ್ ಆಗಿರುತ್ತೆ. ಟ್ರಿಮ್ ಆದ ನಂತರ ಬ್ಯಾಕ್ ಬನ್ನಿ. ಒಂದು ಫಸ್ಟ್ ಫೋಟೋದು ಎಫೆಕ್ಟ್ನ ಕಾಪಿ ಮಾಡ್ಕೊಂಬರೋಕ್ಕಾಗುತ್ತೆ. ಬ್ಯಾಕ್ ಬಂದು ನೋಡ್ಬೋದು, ಫಸ್ಟ್ ಫೋಟೋ ಬಂದುಬಿಟ್ಟು 0.00 ಸೆಕೆಂಡ್ ಸ್ಟಾರ್ಟ್ ಆಗಿ 23 ಸೆಕೆಂಡ್ಗೆ ಮುಗಿತೆ. ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಬಿಟ್ಕೊಳ್ಕೊಳ್ಳಿ. ನಂತರ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಬೀಟ್ ಮಾರ್ಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಬೀಟ್ ಮಾರ್ಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಬೀಟ್ ಮಾರ್ಕ್ ಪ್ರಿಸೆಟ್ನ ಆನ್ ಮಾಡಿಕೊಂಡು 1.25 ಸೆಕೆಂಡ್ಗೆ ಬಂದು ಆ ಫೋಟೋದ ಎಫೆಕ್ಟ್ನ ಪೇಸ್ಟ್ ಮಾಡಿಬಿಡಿ. ಅಲ್ಲಿಗೆ ಪೇಸ್ಟ್ ಮಾಡಿದ ನಂತರ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಸೆಕೆಂಡ್ ಫೋಟೋದ ಎಫೆಕ್ಟ್ನ ಕಾಪಿ ಮಾಡ್ಕೊಂಬರೋಕ್ಕಾಗುತ್ತೆ. ಬ್ಯಾಕ್ ಬಂದು ಶೇಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡು ಸೆಕೆಂಡ್ ಫೋಟೋದ ಎಫೆಕ್ಟ್ನ ಕ್ಲಿಕ್ ಮಾಡ್ಕೊಂಡು ಕಾಪಿ ಮಾಡ್ಕೊಳ್ಳಿ. ಬ್ಯಾಕ್ ಬಂದು ಸೆಕೆಂಡ್ ಫೋಟೋ ಎಫೆಕ್ಟ್ನ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಮಾಡ್ಕೊಳ್ಳಿ. ಸೆಕೆಂಡ್ ಫೋಟೋದ ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ ನಂತರ ಮತ್ತೆ 1.18 ಸೆಕೆಂಡ್ಗೆ ಈ ರೀತಿ ಇಮೇಜ್ ಇರುತ್ತಲ್ಲ, ಆ ಇಮೇಜ್ನ ಈ ರೀತಿ ಕ್ಲಿಕ್ ಮಾಡ್ಕೊಂಡು ಎರಡು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಬೀಟ್ ಮಾರ್ಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡು ಸೆಕೆಂಡ್ ಫೋಟೋಗೆ ಸೆಕೆಂಡ್ ಎಫೆಕ್ಟ್ನ ಪೇಸ್ಟ್ ಮಾಡಿ. ನೋಡ್ಬೋದು, ಸೆಕೆಂಡ್ ಫೋಟೋ 3.16 ಸೆಕೆಂಡಿಂದ ಸ್ಟಾರ್ಟ್ ಆಗಿರುತ್ತೆ. ಅದನ್ನ ಈ ರೀತಿ ಪೇಸ್ಟ್ ಮಾಡಿಬಿಡಿ. ನಂತರ 5 ಸೆಕೆಂಡ್ಗೆ ಇಟ್ಕೊಂಡು ಕಾಪಿ ಮಾಡ್ಕೊಂಬಂದು 2 ಲೇಯರ್ನು ಇಲ್ಲೇ ಪೇಸ್ಟ್ ಮಾಡಿಬಿಡಿ. ಪೇಸ್ಟ್ ಮಾಡಿ ಈ ರೀತಿ ಕ್ಲಿಕ್ ಮಾಡಿಕೊಂಡು ಅದನ್ನು ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ಅದನ್ನ ಫೋಟೋನ ಡಿಲೀಟ್ ಮಾಡಿಬಿಡಿ. ಈ ರೀತಿ ಥರ್ಡ್ ಫೋಟೋದ ಎಫೆಕ್ಟ್ನ ಪೇಸ್ಟ್ ಮಾಡಿ. ನಂತರ 4th ಫೋಟೋಗೆ ಇದನ್ನ ಎಫೆಕ್ಟ್ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಆ ಫೋಟೋನ ಡಿಲೀಟ್ ಮಾಡಿಬಿಡಿ. ನೋಡ್ಬೋದು, 6.22 ಸೆಕೆಂಡ್ಗೆ ಮತ್ತೊಂದು ಫೋಟೋ ಇರುತ್ತೆ, 4th ಫೋಟೋ. ಇವಾಗ 5th ಆ್ಯಂಡ್ 6th ಫೋಟೋದ ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ಬ್ಯಾಕ್ ಬನ್ನಿ. ಶೇಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಶೇಕ್ ಪ್ರಿಸೆಟ್ನ ಆನ್ಕೊಂಡು 5th ಆ್ಯಂಡ್ 6th ಫೋಟೋದು ಎಫೆಕ್ಟ್ನ ಕ್ಲಿಕ್ ಮಾಡ್ಕೊಂಡು ಕಾಪಿ ಮಾಡ್ಕೊಳ್ಳಿ. ನೋಡ್ಬೋದು, ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ನ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಪಟ್ಕೊಳ್ಕೊಳ್ಳಿ. ಕಾಪಿ ಪಟ್ಕೊಂಡ ನಂತರ ಈ ರೀತಿ ಲೇಯರ್ನ ಕ್ಲಿಕ್ ಮಾಡ್ಕೊಂಡು ಲೇಯರ್ನ ಕಾಪಿ ಮಾಡ್ಕೊಳ್ಳಿ. ಲೇಯರ್ ಕಾಪಿ ಮಾಡ್ಕೊಂಡು ಬ್ಯಾಕ್ ಬಂದು ಲೇಯರ್ನ ಕಾಪಿ ಮಾಡ್ಕೊಂಡು ಬ್ಯಾಕ್ ಬಂದು ಬೀಟ್ ಮಾರ್ಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಬೀಟ್ ಮಾರ್ಕ್ ಪ್ರಿಸೆಟ್ನ ಆನ್ ಮಾಡ್ಕೊಂಡು ಲಾಸ್ಟ್ 8 ಫೋಟೋ ಇರುತ್ತೆ. ಲಾಸ್ಟ್ 8 ಫೋಟೋ ಬಂದುಬಿಟ್ಟು 5ನೇ ಫೋಟೋ ಮತ್ತು 6ನೇ ಫೋಟೋ ಇರುತ್ತೆ. 5ನೇ ಫೋಟೋದು ಎಫೆಕ್ಟ್ನ ಪೇಸ್ಟ್ ಮಾಡಿ. ನೋಡ್ಬೋದು, 5ನೇ ಫೋಟೋಗೆ ಎಫೆಕ್ಟ್ ಪೇಸ್ಟ್ ಆಗುತ್ತೆ. 6th ಫೋಟೋಗೆ ಈ ರೀತಿ ಕ್ಲಿಕ್ ಮಾಡಿಕೊಂಡು ಬ್ಯಾಕ್ ಬನ್ನಿ. ಒಂದ್ಸಲ ಬ್ಯಾಕ್ ಬಂದು ಶೇಕ್ ಪ್ರಿಸೆಟ್ನ ಮತ್ತೊಂದು ಸಲ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡು ಲಾಸ್ಟ್ ಫೋಟೋ ಈ ರೀತಿ ಕ್ಲಿಕ್ ಮಾಡಿಕೊಂಡು 6th ಅಂತ ಇರುತ್ತೆ ಅದು ಇಮೇಜು. ಆ ಇಮೇಜ್ನ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಕಾಪಿ ಪಟ್ಕೊಳ್ಕೊಳ್ಳಿ.
ಎಫೆಕ್ಟ್ ಕೊಟ್ಕೊಂಡು ಮತ್ತೆ ಬೀಟ್ ಮಾಡಿ ಪ್ರೆಸೆಟ್ ಮಾಡಿಕೊಂಡು ಲಾಸ್ಟ್ ಫೋಟೋಗೆ ಅದನ್ನ ಎಫೆಕ್ಟ್ನ ಪೇಸ್ಟ್ ಮಾಡಿ ಎಫೆಕ್ಟ್ ಪೇಸ್ಟ್ ಮಾಡಿ ವಿಡಿಯೋನ ಎಕ್ಸ್ಪೋರ್ಟ್ ಮಾಡಿ ನಾನು ಪ್ರಿವ್ಯೂಲ್ ತೋರಿಸಿದ್ರೆ ನಿಮಗೆ ವಿಡಿಯೋ ರೆಡಿ ಆಗುತ್ತೆ ನೋಡ್ಬೋದು. ಲಾಸ್ಟ್ ಫೋಟೋ ಬಂದುಬಿಟ್ಟು ಇರುತ್ತೆ. ಎಫೆಕ್ಟ್ನ ಪೇಸ್ಟ್ ಮಾಡಿದ ನಂತರ ಒಂದ್ಸಲ ನೋಡ್ಕೊಳ್ಳಿ ವಿಡಿಯೋ ಎಲ್ಲ ಎಫೆಕ್ಟ್ ಕರೆಕ್ಟಾಗಿ ಪೇಸ್ಟ್ ಆಗಿದೆಯಾ ಅಂತ. ಯಾವುದಾದ್ರೂ ಒಂದು ಗ್ಯಾಪ್ ಇದ್ದರೆ ಪೇಸ್ಟ್ ಮಾಡ್ಕೊಂಬಿಡಿ. ಎಫೆಕ್ಟ್ನ ಕಾಪಿ ಮಾಡ್ಕೊಂಬಂದು ಇಮೇಜ್ನ ಎಷ್ಟನೇ ಇಮೇಜ್ ಅಂತ ನೋಡಿಕೊಂಡು ಎಫೆಕ್ಟ್ನ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡ ನಂತರ ಎಲ್ಲ ಫೋಟೋಗೆ ಎಫೆಕ್ಟ್ ಪೇಸ್ಟ್ ಮಾಡಿದ ನಂತರ ಸೆಟ್ಟಿಂಗ್ ಆಪ್ಷನ್ ಬಾಜು ಒಂದು ಶೇರ್ ಆಪ್ಷನ್ ಕಾಣಿಸ್ತಿಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಂಡು 1080p ಇದನ್ನ 720p ಇಟ್ಕೊಂಡು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ನಾನು ಪ್ರಿವ್ಯೂಲ್ ತೋರಿಸಿದ ರೀತಿ ನಿಮಗೆ ವಿಡಿಯೋ ರೆಡಿ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮ್ಮ ಚಾನಲ್ನ. ಬಾಯ್ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.